ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. 2026ನೇ ವರ್ಷದ ದ್ವಿತೀಯ ಪಿ ಯು ಸಿ ಗಣಿತಶಾಸ್ತ್ರ ವಿಷಯದ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು ಪಾರ್ಟ್ ಡಿ ವಿಭಾಗದಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕ್ವಶನ್ ನಂಬರ್ 39 ಮಕ್ಕಳ ಈ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಮೇಲೆ ಬರುತ್ತೆ. ಟೋಟಲ್ 4 ಕ್ವಶನ್ಸ್ ಇದೆ. ಈ 4 ಕ್ವಶನ್ಸ್ನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನಂಬರ್ 39ನಲ್ಲಿ ಕೇಳ್ತಾನೆ. ಆ ಕ್ವಶನ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್, ಲೆಟ್ ಎಫ್ ಫ್ರಮ್ ಕ್ಯಾಪಿಟಲ್ N to Y be a function defined as f of x is equal to 4x plus 3. Full stop, so that f is invertible and find the inverse ಅಂತ ಇದೆ. ತುಂಬ ಸಿಂಪಲ್ ಸ್ಟೆಪ್ಸ್ ನೋಡಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ಸೊಲ್ಯೂಷನ್ ಎಫ್ ಫ್ರಮ್ N to Y ಕೊಟ್ಟಿದ್ದಾನೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಪ್ಲಸ್ 3 ಇದೆ. ಸೊ ಫಸ್ಟ್ ಏನು ಮಾಡ್ತೀರಾ, ಲೆಟ್ ಈ ಎಫ್ ಆಫ್ ಎಕ್ಸ್ ಪ್ಲೇಸ್ನಲ್ಲಿ y ಅಂತ ರಿಪ್ಲೇಸ್ ಮಾಡ್ಕೊಳ್ಳಿ. y ಈಕ್ವಲ್ ಟು 4x ಪ್ಲಸ್ 3. ಸೊ 3 ಲೆಫ್ಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ y ಮೈನಸ್ 3 is equal to 4x. ನಾವು ಈ 4 ಕ್ರಾಸ್ ಮಲ್ಟಿಪ್ಲೈ ಮಾಡಿ x is equal to y ಮೈನಸ್ 3 ಡಿವೈಡೆಡ್ ಬೈ 4. ಸೊ ಇದಕ್ಕೆ ಒಂದು ಬಾಕ್ಸ್ ಹಾಕೋಣ. ಇದನ್ನು g ಆಫ್ y ಅಂತ ತಗೋಣ. ನಾವು ಫಾಗ್ ಆಫ್ y ನೋಡಿ, ಇಲ್ಲಿ g ಆಫ್ y ಅಂತ ಕನ್ಸಿಡರ್ ಮಾಡಿದರೆ therefore ಇಲ್ಲಿ ಫಾಗ್ ಕಾಂಪೋಸಿಷನ್ ಆಫ್ g and f equal to f of g of y. F, what is g of y? y minus 3 divided by 4. ನೋಡಿ, f of x ಇಲ್ಲಿದೆ. x ಪ್ಲೇಸ್ನಲ್ಲಿ y ಮೈನಸ್ 3 ಬೈ 4 ಇದೆ. ಸೊ 4x ಪ್ಲಸ್ 3ನಲ್ಲಿ x ಪ್ಲೇಸ್ಗೆ y ಮೈನಸ್ 3 ಬೈ 4ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು, ಸೊ 4 ಇಂಟು y ಮೈನಸ್ 3 ಬೈ 4 ಆಫ್ಟರ್ ದಟ್ ಪ್ಲಸ್ 3 ಈಕ್ವಲ್ ಟು ನೋಡಿ, ಇಲ್ಲಿ ಫಾಗ್ ಆಫ್ ವೈ ಅಂತ ತಗೊಂಡಿದ್ದೀರ, ಆನ್ಸರ್ ವೈಯೇ ಬರುತ್ತೆ. ಅದು ನಿಮ್ಗೆ ಗೊತ್ತಿರಲಿ. ಸೊ 4 ಕ್ಯಾನ್ಸಲ್, 3 ಕ್ಯಾನ್ಸಲ್, ರಿಮೈನಿಂಗ್ ಏನು ನೋಡ್ಕೊಳ್ಳುತ್ತೆ ವೈ. ದೇರ್ಫೋರ್ ಫಾಗ್ ಆಫ್ ಕ್ಯಾಪಿಟಲ್ ಐ ಕೋಡೊಮೈನ್ ತಗೋಬೇಕು. ಕೋಡೊಮೈನ್ ಏನಿದೆ ಕ್ಯಾಪಿಟಲ್ ವೈ. ನಾವು ಗಾಫ್ ಆಫ್ ಎಕ್ಸ್, ಸೊ ದಟ್ ಈಸ್ ಜಿ ಆಫ್ ಎಫ್ ಆಫ್ ಎಕ್ಸ್. ಜಿ ಹಾಗೇ ಇದೆ. ಎಫ್ ಆಫ್ ಎಕ್ಸ್ ಅಂದರೆ ಗೊತ್ತಿದೆ ನಮಗೆ 4x ಪ್ಲಸ್ 3. ಸೊ ವೈ ಪ್ಲೇಸ್ನಲ್ಲಿ 4x ಪ್ಲಸ್ 3 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. 4x ಪ್ಲಸ್ 3 ಮೈನಸ್ 3. ವೈ ಪ್ಲೇಸ್ಗೆ 4x ಪ್ಲಸ್ 3 ಕೊಟ್ಟಿದ್ರ, ಮೈನಸ್ 3 ಇದೆ, ಡಿವೈಡೆಡ್ ಬೈ 4. 3 ಕ್ಯಾನ್ಸಲ್. ಆಬ್ವಿಯಸ್ಲಿ ನಮ್ಗೆ ಗೊತ್ತಿದೆ ಎಕ್ಸ್ ಇಲ್ಲಿದೆ. ಸೊ ಆನ್ಸರ್ ಈಸ್ ಎಕ್ಸ್. ದೇರ್ಫೋರ್ ಗಾಫ್ ಈಕ್ವಲ್ ಟು ಕ್ಯಾಪಿಟಲ್ ಐ ಇನ್ವರ್ಟಿಬಲ್ ಆಫ್ ಡೊಮೈನ್ ಏನಿದೆ ಎನ್ ಇದು. ದೇರ್ಫೋರ್ ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ವೈ ಮೈನಸ್ 3 ಡಿವೈಡೆಡ್ ಬೈ 4. ಮಕ್ಕಳ ನೋಡಿ, ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸು ಸಿಗುತ್ತೆ. ಕ್ವಶನ್ ನಂಬರ್ 39 ಪಾರ್ಟ್ ಡಿನಲ್ಲಿ. ಇನ್ನು ರಿಮೈನಿಂಗ್ 3 ಕ್ವಶನ್ಸ್ ಇದೆ. ಆ ಕ್ವಶನ್ನು ಕೂಡ ನಾವು ಕಲ್ತ್ಕೊಬಿಡೋಣ. So next questions, second one, f from capital R to R defined by f of x equal to 1 plus x is 1 comma onto and bijective. Justify your answer ಅಂತ ಕೇಳ್ತಾನೆ. ಮಕ್ಕಳ ನಿಮಗೆಲ್ಲ ಗೊತ್ತಿದೆ 1 onto ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. 1 ಆಂಟು ಆದರೆ ಬೈಜೆಕ್ಟಿವ್ ಆಗುತ್ತೆ, ಬೈಜೆಕ್ಟಿವ್ ಆದರೆ ಇನ್ವರ್ಟಿಬಲ್. ಇನ್ವರ್ಸನ್ನು ನಾವು ಬರಿಬೋದು ಅಂತ ನಿಮಗೆಲ್ರಿಗೂ ಗೊತ್ತಿದೆ. ತುಂಬ ಸಿಂಪಲ್ ಇಷ್ಟೇ. ಒಂದೆರಡು ನಂಬರ್ ತಗೋಣ. ನೋಡಿ, ಆರ್ ಅಂದರೆ ರಿಯಲ್ ನಂಬರ್ಸ್. ಲೆಟ್ 2, ಮೈನಸ್ 2 ಬಿಲಾಂಗ್ಸ್ ಟು ಆರ್ ತೊಗೊಂಡಿದ್ದೀನಿ. ಎಕ್ಸ್ ಪ್ಲೇಸ್ಗೆ 2 ಕೊಡೋಣ. ಎಫ್ ಆಫ್ 2 ಈಕ್ವಲ್ ಟು 1 ಪ್ಲಸ್ 2 ಸ್ಕ್ವೇರ್ ಇದು ಈಕ್ವಲ್ 2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 4. 4 ಪ್ಲಸ್ 1 ಏನಾಗುತ್ತೆ 5.
ಸಿಮಿಲರ್ಲಿ -2 ಕೊಡೋಣ. 1 ಪ್ಲಸ್ -2 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಏನಾಗುತ್ತೆ ಎಗೇನ್ 5. ನೋಡಿ, +2 ಕೊಟ್ರೂ 5 ಬರ್ತಿದೆ, -2 ಕೊಟ್ರೂ 5 ಬರ್ತಿದೆ, ಬಟ್ 2 ನಾಟ್ ಈಕ್ವಲ್ ಟು -2. ದೇರ್ ಫೋರ್ ಎಫ್ ಈಸ್ ನಾಟ್ 1 1. ಸೊ ಇದು 1 1 ಅಲ್ಲ. ಆಂಟು ಬೇಕು. ಆಂಟುಗೆ ಏನು ಮಾಡೋಣ? ನಿಮಗೆ ಗೊತ್ತಿದೆ ಕೋಡೊಮೈನ್ ಆನ್ ಇದು ರೇಂಜ್ಗೆ ಈಕ್ವಲ್ ಆದರೆ, ಅಂದರೆ ಕೋಡೊಮೈನ್ ಮತ್ತು ರೇಂಜ್ ಎರಡು ಸೇಮ್ ಇದ್ದರೆ ದೆನ್ ನಾವು ಅವಾಗ ಅದನ್ನು ಏನಂತ ಹೇಳ್ಬೋದು? ಆಂಟು ಫಂಕ್ಷನ್ ಅಂತ ಹೇಳ್ಬೋದು. ಸೊ ಕೋಡೊಮೈನ್ ಏನು ಕೊಟ್ಟಿದ್ದಾನೆ? ರಿಯಲ್ ನಂಬರ್. ಮಕ್ಕಳ ನಿಮಗೆ ಗೊತ್ತಿದೆ ರಿಯಲ್ ನಂಬರ್ ಅಂತ ಹೇಳಿದ್ರೆ ಪಾಸಿಟಿವ್ ನಂಬರ್ಸ್ ಇರುತ್ತೆ, ನೆಗೆಟಿವ್ ನಂಬರ್ಸ್ ಇರುತ್ತೆ, 0 ಇರುತ್ತೆ, ಪ್ರತಿಯೊಂದು. ರೇಂಜ್ ಅಂದ್ರೇನು? ಈ ಡೊಮೈನಲ್ಲಿ ಆರ್ ಇದೆಯಲ್ಲ, ಆರ್ನಲ್ಲಿರೋ ನಂಬರ್ಸನ್ನು ಎಫ್ ಆಫ್ ಎಕ್ಸ್ಗೆ ಕೊಟ್ಟಾಗ ಬರ್ತಕ್ಕಂಥ ಔಟ್ಪುಟ್ಸ್. ಫಾರ್ ಎಕ್ಸಾಂಪಲ್, ನೀವು ಎಕ್ಸ್ಗೆ ಯಾವುದೇ ನಂಬರ್ ಕೊಡಿ, ಸ್ಕ್ವೇರ್ ಆಫ್ ಎಕ್ಸ್ ಇದೆ ಇದು. ಸೊ ಅವಾಗ ಏನಾಗುತ್ತೆ? ಇಲ್ಲಿ ನೆಗೆಟಿವ್ ನಂಬರ್ ಕೊಟ್ರೂ ಕೂಡ ಪಾಸಿಟಿವ್ ಬರುತ್ತೆ, ಲೀಸ್ಟ್ ನಂಬರ್ 0 ಕೊಟ್ರೂ ಲೀಸ್ಟ್ ವ್ಯಾಲ್ಯೂ 1 ಬರುತ್ತೆ. ದೇರ್ ಫಾರ್ 1, ಇನ್ಫಿನಿಟಿ ಅಂದರೆ 1 2 3 4 5 6 ಸೊ ಆನ್. ಬಟ್ ಕೋಡೊಮೈನಲ್ಲಿ ಏನಿದೆ? ನೆಗೆಟಿವ್ ನಂಬರ್ಸ್ ಇದೆ. ದೇರ್ ಫಾರ್ ಕೋಡೊಮೈನ್ ನಾಟ್ ಈಕ್ವಲ್ ಟು ರೇಂಜ್. ದೇರ್ ಫಾರ್ ಎಫ್ ಈಸ್ ನಾಟ್ ಆಂಟು. ಹೆನ್ಸ್ ಎಫ್ ಈಸ್, ಎಫ್ ಅಂದರೆ ಫಂಕ್ಷನ್, ನಾಟ್ ಬೈಜೆಕ್ಟಿವ್. ನೋಡಿ ಮಕ್ಕಳ, ಇಷ್ಟೇ. ಸೊ 5 ಮಾರ್ಕ್ಸ್ಗೆ ಇಷ್ಟು ಸಿಂಪಲಾಗಿ ಬರೋದ್ರೂ ಕೂಡ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ನ ನಾವು ಸಾಲ್ವ್ ಮಾಡೋಣ. One more questions. Question number 3. ಸೊ ಈ ಕ್ವಶನ್ ಏನು ಹೇಳುತ್ತೆ? ಲೆಟ್ ಎಫ್ ಫ್ರಮ್ ಕ್ಯಾಪಿಟಲ್ ಆರ್ ಟು ಆರ್, ರಿಯಲ್ ನಂಬರ್ ಟು ರಿಯಲ್ ನಂಬರ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x ಈಸ್ 1 1, ಆಂಟು ಆ್ಯಂಡ್ ಬೈಜೆಕ್ಟಿವ್. ಸೊ ಆಬ್ವಿಯಸ್ಲಿ ಇದು 1 1 ಕೂಡ ಆಗುತ್ತೆ, ಆಂಟುನು ಕೂಡ ಆಗುತ್ತೆ. ಸೊ ದೇರ್ ಫಾರ್ ಬೈಜೆಕ್ಟಿವ್ ಕೂಡ ಆಗುತ್ತೆ. ಹೇಗೆ ನಾವು ಸೊಲ್ಯೂಷನ್ನ ಬರಿಬೇಕಾಗುತ್ತೆ ನೋಡೋಣ. ಲೆಟ್ x1, x2 belongs to capital R. ಇಷ್ಟೇ ಸಿಂಪಲ್, ವಿಚ್ ಇಂಪ್ಲೈಸ್ ಎಫ್ ಆಫ್ x1 is equal to ಎಫ್ ಆಫ್ x2. ಸೊ ಇಲ್ಲಿ x ಇದೆ, x1 x2 ತೊಗೊಂಡಿಯ. ಸೊ ನೀವು ಇಲ್ಲೂ ಕೂಡ x1 x2, 3 - 4x1 equal to 3 - 4x2. ಸೊ 3 3 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ, 4 4 ಕ್ಯಾನ್ಸಲ್ ಆಗುತ್ತೆ, x1 equal to x2. ದೇರ್ ಫೋರ್ ಬರೀಬೋದು. Therefore, F is 1 1. ಆಂಟು ನಾವು ಡೈರೆಕ್ಟಾಗಿ ಕೋಡೊಮೈನ್ ಈಕ್ವಲ್ ಟು ಆರ್, ರೇಂಜ್ ಈಕ್ವಲ್ ಟು ಆರ್ ಅಂತ ಬರೋದನ್ನು ಕೂಡ ನಮಗೆ ಮಾರ್ಕ್ಸ್ ಇಲ್ಲಿ 5 ಮಾರ್ಕ್ಸ್ ಕೊಡಬೇಕಾಗುತ್ತೆ. ಸೊ ನಾವು ಒಂದು ಕನ್ಸಿಡರ್ ಮಾಡೋಣ. ಲೆಟ್ ವೈ ಬಿಲಾಂಗ್ಸ್ ಟು ಆರ್, ಎಫ್ ಆಫ್ ಎಕ್ಸ್ ಪ್ಲೇಸ್ನಲ್ಲಿ ವೈಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಈಕ್ವಲ್ಸ್ 3 - 4x. ಸೊ ಇವಾಗ ಏನಾಗುತ್ತೆ? 4x ಈಕ್ವಲ್ ಟು 3, ವೈನ ರಿಪ್ಲೇಸ್ ಮಾಡಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 - y ಡಿವೈಡೆಡ್ ಬೈ 4. ಸೊ ಏನು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀರಾ, ಇದನ್ನು ಎಫ್ ಆಫ್ ಎಕ್ಸ್ ಇದೆ ನೋಡಿ, ಇಲ್ಲಿ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ನಾವು ಎಫ್ ಆಫ್ ಎಕ್ಸ್ ಪ್ಲೇಸ್ ಎಕ್ಸ್ ಅಂದ್ರೇನು? 3 - y ಬೈ 4 ಈಕ್ವಲ್ಸ್ 3 - 4 ಇದೆ. ಸೊ ಎಕ್ಸ್ ಪ್ಲೇಸ್ಗೆ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಣ. 3 - y ಡಿವೈಡೆಡ್ ಬೈ 4. ಸೊ 4 4 ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ಸ್ 3 - 3 ಮೈನಸ್ ಇಂಟು ಮೈನಸ್ ಪ್ಲಸ್ y ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು y. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು y ಬಂತು. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಬಂತು ಅಂದರೆ ಏನಂತ ಹೇಳ್ತೀವಿ? ಎಫ್ ಈಸ್ ಆನ್ ಟು. ಎನ್ಸ್ ಎಫ್ ಈಸ್
ಬೈಜೆಕ್ಟಿವ್ ಫಂಕ್ಷನ್. ನೋಡಿ, ಈ 3 ಕ್ವಶನ್ಸ್ ಕೂಡ ಈಗ ಕಂಪ್ಲೀಟ್ ಆಗಿದೆ. ಮತ್ತೊಂದು ಕ್ವಶನ್ನ ಕಲಿಯೋ ಪ್ರಯತ್ನ ಮಾಡೋಣ. ಲಾಸ್ಟ್ ಕ್ವಶನ್ ಆ್ಯಂಡ್ 4th ಕ್ವಶನ್ಸ್ ಏನಿದೆ, 4th one. F from capital R to R. F from capital A to B ಕೊಟ್ಟಿದ್ದಾನೆ. ಸೊ A equal to R minus 3 ಇದೆ. It is A equal to R minus 3, B equal to R minus 1. So f of x is equal to x minus 2 divided by x minus 3. ಸೊ ಈ ಕ್ವಶನನ್ನು ನಾವು ಸಾಲ್ವ್ ಮಾಡೋಣ. ಆಬ್ವಿಯಸ್ಲಿ ಇದು ಕೂಡ 1 and on to ಆಗುತ್ತೆ. ದೇರ್ಫಾರ್ ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಯಾವುದೇ ಡೌಟ್ಸ್ಗಳಿಲ್ಲ. ಯಾವ ಥರ ಸಾಲ್ವ್ ಮಾಡೋದು ಇದನ್ನು ನಾವು ನೋಡೋಣ. ಲೆಟ್ 2 ಎಲಿಮೆಂಟ್ ತಗೊಳ್ಳೋಣ. x1, x2 ಬಿಲಾಂಗ್ಸ್ ಟು ಎ ಡೊಮೈನ್, f of x1 is equal to f of x2. ಸೊ ರಿಪ್ಲೇಸ್ ಮಾಡಿ. x1 minus 2 divided by x1 minus 3, x2 minus 2 divided by x2 minus 3. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. x1 minus 2 into x2 minus 3 equals, cross multiply, x1 minus 3, x2 minus 2. So multiply ಮಾಡಿ. x1 into x2 minus 3x1 minus 2x2 minus into minus plus 2 3 is 6. So x1 into x2 minus 2x1 minus 3x2 minus into minus plus 3 2 is 6. Obviously x1 x2 6 ಕ್ಯಾನ್ಸಲ್ ಆಗುತ್ತೆ. ನೋಡಿ, ಇಲ್ಲಿ -3x1 ಇದೆ, ಇಲ್ಲಿ -2x1 ಇದೆ. ಸೊ ಇದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ +2x1 ಆಗುತ್ತೆ. ಸೊ -3x1 + 2x1 ಈಕ್ವಲ್ಸ್, ಇದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿ -3x2 + 2x2. ಸೊ -x1 is equal to -x2. obviously x1 is equal to x2 ಆಗುತ್ತೆ. therefore f is 1 1. ಸ್ವಲ್ಪ ಲೆಂತಿ ಅನಿಸುತ್ತೆ. ಸೊ ಬಟ್ ವೆರಿ ಸಿಂಪಲ್ ಇದೆ. ಸೊ ಆನ್ಟು ನಾವು ಮಾಡೋದು ಹೇಗೆ, ಆನ್ಟುನ ಹೇಗೆ ಪ್ರೂವ್ ಮಾಡ್ತೀವಿ? ಆನ್ಟು ಸೇಮ್ ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಪ್ರಾಬ್ಲಮ್ ಥರ. ಲೆಟ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್. ಕೋಡೊಮೈನ್ ಯಾವುದಿಲ್ಲಿ? ಬಿ. ಸೊ ಎಫ್ ಆಫ್ ಎಕ್ಸ್ಗೆ ನಾವು ವೈ ಅಂತ ತಗೊಳ್ತೀವಿ. ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 divided by x minus 3. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಎಕ್ಸ್ ಇಂಟು ವೈ xy minus 3y equals x minus 2. ಸೊ ಎಕ್ಸ್ ಈ ಕಡೆ ಬರುತ್ತೆ. xy minus x is equal to 3y minus 2. ಸೊ x ಕಾಮನ್ ತೆಗೆಯೋಣ. y minus 1 is equal to 3y minus 2. ಸೊ ಫೈನಲಿ ವಿ ಗೆಟ್, ಸೊ ನಾವು ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ನಮಗೆ ಏನು ಬರುತ್ತೆ? ಎಕ್ಸು 3y minus 2 divided by y minus 1. ಇನ್ ಕೇಸ್ ಏನಾದರೂ ಮೈನಸನ್ನು ಕಾಮನ್ ತೆಗೆದ್ರೆ, ನಾವು ಮೈನಸನ್ನು ಕಾಮನ್ ತೆಗೆದ್ರೆ ಇದನ್ನು ನಾವೇನಂತ ಬರೀಬಹುದು? 2 minus 3y divided by 1 minus y ಈಗೂ ಕೂಡ ಬರ್ಕೊಳ್ಬಹುದು. ಸೊ ಫೈನಲಿ ಸೊ ಅಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ ಏನಿದೆ ಅದನ್ನ ಏನು ಮಾಡ್ತೀವಿ? ನಮಗೆ ಗೊತ್ತಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್, ನಾವು 2 minus 3y divided by 1 minus y ಇದೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಯಾವ್ದು ಕೊಟ್ಟಿದ್ದಾನೆ ನಮಗೆ? x minus 2 by x minus 3. ಸೊ x ಪ್ಲೇಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. 2 minus 3y divided by 1 minus y minus 2 all divided by 2 minus 3y divided by 1 minus y minus 3. It is equal to, ನೋಡಿ ಇಲ್ಲಿ ಡಿನಾಮಿನೇಟರ್ 1 ಇದೆ. ಟೇಕ್ ಎಲ್ಸಿಯಂ
1 minus y. So 2 minus 3y minus 2 into 1 minus y all divided by, ನೋಡಿ ಇಲ್ಲಿ 1 ಇದೆ, 1 minus y. So 2 minus 3y minus 3 into 1 minus y. Now it is equal to 2 minus 3y minus 2 multiply ಮಾಡಿ minus 2 plus 2y all divided by 1 minus y cancel ಇದೆ. Again 2 minus 3y minus 3 plus 3y. 3y cancel. 2 cancel. Minus 3y plus 2y minus y. 2 minus 3 minus 1, that is equal to y.